ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ಮ ಹತ್ರ ಟ್ರಾಮಾ ಬಾಂಡೆಡ್ ರಿಲೇಶನ್ಶಿಪ್ ಅನ್ನುವ ಒಂದು ಟಾಪಿಕ್ ಬಗ್ಗೆ ಮಾತಾಡ್ತಾ ಹೋಗ್ತೀನಿ. ಸೊ ನಾನು ಇಲ್ಲೇನೇ ಎಕ್ಸ್ಪ್ಲೇನ್ ಮಾಡಿದ್ರು ಕೂಡ ನಿಮಗೆ ಅಕಾರ್ಡಿಂಗ್ ಟು ಸೈಕಲಾಜಿಕಲ್ ಪರ್ಸೆಪ್ಷನ್ ಅದ್ರ ಬಗ್ಗೆ ಹೆಚ್ಚು ಮಾಹಿತಿನ ಕೊಡ್ತಾ ಬರ್ತೀನಿ. ಇದು ನಿಮಗೆ ಖಂಡಿತವಾಗ್ಲೂ ಉಪಯೋಗ ಆಗುತ್ತೆ. ಬಿಕಾಸ್ ಯಾವಾಗ ನಮಗೆ ಒಂದು ವಿಷಯದ ಬಗ್ಗೆ ಅರಿವಿರುತ್ತೆ, ಅದರಿಂದ ಆಚೆ ಬರೋದು ಸುಲಭ ಆಗುತ್ತೆ. ಸೊ ನಾನು ತುಂಬಾ ಈಸಿ ಆಗಿರುವಂತಹ ಡೆಫಿನೇಷನ್ಸ್ ನ ಕೊಡ್ತೀನಿ. ಸಿನ್ಸ್ ಸೈಕಲಾಜಿಕಲ್ ಬ್ಯಾಕ್ ಗ್ರೌಂಡ್ ನನ್ಗಿರೋದ್ರಿಂದ ಆ ತರದ ಒಂದು ಎಕ್ಸ್ಪೀರಿಯನ್ಸ್ 10+ years ಎಕ್ಸ್ಪೀರಿಯನ್ಸ್ ಇರೋದ್ರಿಂದ, ಕೇಸಸ್ ನ ಹ್ಯಾಂಡಲ್ ಮಾಡಿರೋದ್ರಿಂದ ಈ ತರ ಟಾಪಿಕ್ಸ್ ನ ನಾನು ಹೇಳೋದು ಕೂಡ ರಿಯಲ್ ಲೈಫ್ ನಲ್ಲಿ ನಡೀತಾ ಇರುತ್ತೆ. ಮತ್ತು ಇದು ನಿಮ್ಮ ಲೈಫ್ಗೆ ಕನೆಕ್ಟ್ ಕೂಡ ಎಷ್ಟೋ ವಿಷಯದಲ್ಲಿ ಆಗತ್ತೆ. ಸೊ ಈ ಟ್ರಾಮಾ ಬಾಂಡ್ ಅಂದ್ರೆ ಏನು, ಯಾಕೆ ಹೀಗಾಗತ್ತೆ, ಸೈನ್ಸ್ ಏನಿದೆ, ಹಾಗೂ ಇದರಿಂದ ನಿಮಗೆ ಹೇಗೆ ಎಫೆಕ್ಟ್ ಆಗುತ್ತೆ, ಎಲ್ಲದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೇನೆ. ಸೊ ನಿಮ್ಗೇನಾದ್ರೂ ಇಂಡಿವಿಜುವಲ್ ಕೌನ್ಸಿಲಿಂಗ್ ಹಾಗೂ ಟ್ಯಾರೋ ರೀಡಿಂಗ್ ಸೆಷನ್ ಬೇಕಿದೆ ಅಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರುವ ನಂಬರ್ಗೆ ಕಾಲ್ ಮಾಡಿ ಅಪಾಯಿಂಟ್ಮೆಂಟ್ ನ ಪಡಿಬೇಕಾಗತ್ತೆ. ಒಂದು ಫೋನ್ ಮುಖಾಂತರನಾದ್ರೂ ತಗೋಬಹುದು, ಅಥವಾ ನೀವು ಆಫೀಸ್ಗಾದ್ರೂ ಬಂದು ಪಡಿಬಹುದು. ನಿಮಗೆ ಏನ್ ಅನುಕೂಲ ಅನ್ಸುತ್ತೆ ನೀವು ಮಾಡಬಹುದು. ಟ್ರಾಮಾ ಬಾಂಡ್ ಅಂದ್ರೆ ಏನು? ಟ್ರಾಮಾ ಅಂದ್ರೆ ಒಂದು ಘಟನೆ ನಡೆದಿರುತ್ತೆ ಒಬ್ಬರ ಲೈಫ್ನಲ್ಲಿ. ಅದು ಕಹಿಯ ಘಟನೆಯನ್ನ ಅವರು ಬಿಡಿಸಲಾಗದೆ ಅದು ಮನಸ್ಸಿನಲ್ಲೇ ಅವರು ತುಂಬಾನೇ ನೋವಿನಲ್ಲಿ ಉಳಿದಾಗ, ಅದಕ್ಕೆ ಒಂದು ಪರಿಹಾರ ಅಂತ ಹುಡುಕದೆ ಮುಂದುವರೆದಾಗ ಏನಾಗುತ್ತೆ, ಅದು ಅಡಲ್ಟ್ಹುಡ್ ಅಂದ್ರೆ ಬೆಳೀತಾ ಬೆಳೀತಾ ರಿಲೇಶನ್ಶಿಪ್ಸ್, ಅವ್ರು ಯಾವ ರೀತಿಯಾದ ರಿಲೇಶನ್ಶಿಪ್ಸ್ನ ಚೂಸ್ ಮಾಡ್ತಾರೆ, ಎಂಥ ರಿಲೇಶನ್ಶಿಪ್ಸ್ಗೆ ಹೋಗ್ತಾರೆ, ಅದು ಅವ್ರ ಮೆಂಟಲ್ ಅಂಡ್ ಎಮೋಷನಲ್ ಹೆಲ್ತ್ಗೆ ಎಫೆಕ್ಟ್ ಆಗುತ್ತೆ. ಓಕೆ, ಸೊ ಇದು ಯಾರಿಗಾದ್ರೂ ಆಗ್ಬೋದು, ಯಾವ ಒಂದು ರಿಲೇಶನ್ಶಿಪ್ನಲ್ಲೂ ಆಗ್ಬೋದು. ಇದು ನಿಮ್ಮ ಮತ್ತು ನಿಮ್ಮ ಮನೆಯವರ ನಡುವೆ ಆಗ್ಬೋದು, ಈ ತರ ಒಂದು ಟ್ರಾಮಾ ಬಾಂಡೆಡ್ ರಿಲೇಶನ್ಶಿಪ್, ಅಥವಾ ನಿಮ್ಮ ಪಾರ್ಟ್ನರ್ ಜೊತೆ ಆಗಬಹುದು, ನೀವು ಮತ್ತು ನಿಮ್ಮ ಫ್ರೆಂಡ್ಶಿಪ್ ನಲ್ಲೂ ಕೂಡ ಆಗಬಹುದು. ಸೊ ಹೋಗ್ತಾ ಹೋಗ್ತಾ ನೀವು ಬೆಳೆಯುವ ಒಂದು ಸ್ಟೇಜಸ್ ನಲ್ಲಿ ನೀವು ಸೆಲೆಕ್ಟ್ ಮಾಡುವಂತಹ ಜನರು ಅಥವಾ ನಿಮ್ಮ ಲೈಫಿಗೆ ಬರುವಂತಹ ಜನರು ಒಂದ್ ರೀತಿಯಾದ ನೆಗೆಟಿವಿಟಿನ ನಿಮ್ಗೆ ಕೊಡ್ತಾರೆ, ಅನುಭವಗಳನ್ನ ಕೊಡ್ತಾರೆ. ಹಾಗೂ ನಿಮ್ಗೆ ಒಂದು ಟೈಮ್ ನಲ್ಲಿ ಕ್ವೆಶನ್ ಆಗುತ್ತೆ, ಇದೇನು ಎಲ್ಲ ಕೆಟ್ಟವರ, ನಾನೇ ಸರಿ ಇಲ್ವಾ, ಈ ತರ ನಿಮ್ಗೆ ಒಂದು ಗೊಂದಲದ ಒಂದು ಪರಿಸ್ಥಿತಿ ಬರುತ್ತೆ. ಸೊ ಇದು ಸೈನ್ಸ್ ಏನಿದೆ. ಪಾಯಿಂಟ್ ನಂಬರ್ 1 ಏನಾಗುತ್ತೆ ಅಂದ್ರೆ ಜಸ್ಟಿಫಿಕೇಶನ್. ಸೊ ಜಸ್ಟಿಫಿಕೇಶನ್ ಅಂದ್ರೆ ಏನು? ಇವಾಗ ನಿಮಗೆ ಆ ವ್ಯಕ್ತಿ ನಿಮ್ಮನ್ನ ಕರೆಕ್ಟ್ ಆಗಿ ಟ್ರೀಟ್ ಮಾಡ್ತಾ ಇಲ್ಲ ಅಂತ ನಿಮಗೆ ಗೊತ್ತಿರುತ್ತೆ. ಅವ್ರು ನಿಮ್ಮನ್ನ ಹೀಯಾಳಿಸ್ತಿರ್ಬಹುದು, ಅವ್ರು ನಿಮ್ಗೆ ನೋವು ಉಂಟು ಮಾಡ್ತಿರ್ಬಹುದು, ವ್ಯಂಗ್ಯವಾಗಿ ನಡೆಸ್ಕೊಳ್ತಾ ಇರಬಹುದು, ಬೇಜಾರ್ ಮಾಡ್ತಿರ್ಬಹುದು. ಈ ಒಂದು ಪ್ರಾಬ್ಲಮ್ನ ನೀವು ಬೇರೆಯವ್ರ ಹತ್ರ ಶೇರ್ ಮಾಡಿದ್ರು ಕೂಡ ಅದಕ್ಕೆ ನೀವೊಂದು ಜಸ್ಟಿಫಿಕೇಶನ್ ಕೊಡ್ತೀರಾ. ನಿಮ್ಗೇನಕ್ಕೆ ಅವ್ರು ಬೇಕು, ಆ ವ್ಯಕ್ತಿ ನಿಮ್ಗೇನಕ್ಕೆ ಬೇಕು, ಅವರು ನನಗೆ ತಾಯಿ, ಅವ್ರು ನನಗೆ ಅಪ್ಪ, ಅಥವಾ ಅವ್ರು ನನ್ನ ಪಾರ್ಟ್ನರ್, ನಾನು ಹೇಗೆ ಅವ್ರನ್ನ ಬಿಟ್ಟು ಬರ್ಲಿ, ಇದು ಸಾಧ್ಯನೇ ಇಲ್ಲ, ಯಾಕಂದ್ರೆ ಅವ್ರು ನನ್ನ ಅಷ್ಟು ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ಸೊ ನೀವು ಆ ಒಂದು ರಿಲೇಶನ್ಶಿಪ್ ನಲ್ಲಿ ಉಳಿಯುವುದಕ್ಕೆ ಅದು ನಿಮ್ಗೆ ತುಂಬಾ ಮಾನಸಿಕವಾಗಿ ಕೊರಗನ್ನ ಕೊಡ್ತಿದ್ರು ಕೂಡ ಅದು ಬೇಕೇ ಬೇಕು ನನಗೆ, ಯಾಕೆಂದ್ರೆ ಈ ತರ ರೀಸನ್ಸ್ ನೀವು ಒಂದ್ ರೀತಿಯಾದ ನಿಮಗ್ ನೀವು ಸಮಾಧಾನ ಮಾಡ್ಕೊಳ್ಳೋ ಹಾಗೆ ಹೇಳ್ತಾ ಹೋಗ್ತೀರಾ. ಎರಡನೇ ಪಾಯಿಂಟ್ ಏನಾಗುತ್ತೆ ಅಂದ್ರೆ ರಿಪಿಟೇಷನ್ ಕ್ವಾರಲ್ ಅಂತ ಹೇಳ್ತೀವಿ. ರಿಪಿಟೇಷನ್ ಕ್ವಾರಲ್ ಅಂದ್ರೆ ಏನು? ನೀವು ಆ ವ್ಯಕ್ತಿ ಯಾರ ಜೊತೆನಾದ್ರೂ ಒಂದು ರಿಲೇಶನ್ಶಿಪ್ ನಲ್ಲಿ ಇರಬಹುದು, ಅವರ ಜೊತೆ ಒಂದೇ ಪ್ರಾಬ್ಲಮ್ಗೆ ಎಷ್ಟೋ ಬಾರಿ ಜಗಳಗಳನ್ನ ಆಡ್ತಿರ್ತೀರಾ, ಅದಕ್ಕೊಂದು ಸೊಲ್ಯೂಷನ್ನೇ ಇರೋದಿಲ್ಲ. ಆದ್ರೂ ಕೂಡ ನೀವು ಅವ್ರ ಜೊತೆನೆ ಇರ್ತೀರಾ, ಅದಕ್ಕೊಂದು ಸೊಲ್ಯೂಷನ್ ಇಲ್ಲ, ಆದ್ರೂ ಅವರೇ ಬೇಕು ಅನ್ನುವಂಥ ಒಂದು ಮನಸ್ಥಿತಿಗೆ ಒಳಗಾಗಿರ್ತೀರಾ. ಸೊ ಒಂದು ಎಕ್ಸಾಂಪಲ್ ನಾನು ನಿಮ್ಗೆ ಕೊಡ್ತೀನಿ. ಇವಾಗ ನೀವು ಒಂದು ಕಡೆ ಕೆಲಸ ಮಾಡ್ತಿರ್ಬಹುದು, ಆ ಒಂದು ಬಾಸ್ ಜೊತೆ ಒಂದು ಕನೆಕ್ಷನ್ ಇದೆ ಅಂದ್ರೆ ನೀವು ಅವ್ರ ಜೊತೆ ಕೆಲಸ ಮಾಡ್ತಾ ಇದ್ದೀರಾ, ಅವ್ರು ನಿಮ್ನ ನೀಟಾಗಿ ಕರೆಕ್ಟ್ ಆಗಿ ನೋಡ್ಕೊಳ್ತಾ ಇಲ್ಲ, ಅವ್ರು ನಿಮ್ನ ಎಲ್ರ ಮುಂದೆ ಬೇಜಾರ್ ಮಾಡೋದು, ಎಲ್ರ ಮುಂದೆ ಅಸಡ್ಡೆಯಾಗಿ ನೋಡೋದು, ಅಥವಾ ನೀನ್ ಏನಕ್ಕೂ ಲಾಯಕ್ಕಿಲ್ಲ ಅಂತ ಏನೋ ಒಂದ್ ರೀತಿಯಾಗಿ ಮಾತಾಡುವುದು, ನಿಮ್ ಮನಸ್ಸಿಗೆ ಬೇಜಾರ್ ಮಾಡುವುದು. ಅದಾದ ನಂತರ ಅವರು ಏನ್ ಮಾಡ್ತಾರೆ ಅಂದ್ರೆ, ಇಲ್ಲ ನಾನ್ ನಿನ್ ಒಳ್ಳೇದಕ್ಕೆ ಇದೆಲ್ಲ ಮಾತಾಡ್ತಿದ್ದೀನಿ ಅಂತ ಕೂಡ ನಿಮ್ಗೆ ಒಂದು ಮನಸ್ಸನ್ನ ಒಂದ್ ರೀತಿಯಾಗಿ ಬದಲಾಯಿಸಕ್ ಶುರು ಮಾಡ್ತಾರೆ. ಸೊ ನೀವು ಅವ್ರಿಗೆ ನೀವು ನನ್ನನ್ನು ಎಲ್ರ ಮುಂದೆ ಈ ತರ ನಡ್ಸ್ಕೊಳ್ತೀರಾ, ನನಗೆ ಬೇಜಾರಾಗ್ತಾ ಇದೆ ಅಂತ ನೀವು ಹೇಳ್ತಾನೆ ಇರ್ತೀರಾ. ಅವರು ಅವ್ರದೇ ಆದ ರೀತಿಯಾದ ಎಕ್ಸ್ಪ್ಲನೇಷನ್ ಕೊಡ್ತಾ ಇರ್ತಾರೆ. ನಿಮ್ ಮನಸ್ಸಿಗೆ ನೋವಾಗ್ತಾ ಇದೆಯಲ್ಲ, ನಾನು ಈ ತಪ್ಪು ಮಾಡ್ತಾ ಇದ್ದೀನಿ ಅಂತ ಅವರು ಒಂದು ಪಾಯಿಂಟ್ ಬರೋದಿಲ್ಲ. ನಾನು ಇದನ್ನ ಎಷ್ಟ್ ಸಲ ಹೇಳಿದ್ರು ಇವ್ರು ಇದನ್ನ ಅರ್ಥನೇ ಮಾಡ್ಕೊಳ್ತಾ ಇಲ್ಲ ಅಂತ ನೀವು ಅದನ್ನೇ ಹೇಳ್ತಾ ಹೋಗ್ತೀರಾ. ಸೊ ಇದೊಂದು ರೀತಿಯಾದ ರಿಪಿಟೇಷನ್ ಪ್ಯಾಟರ್ನ್ ಆಗುತ್ತೆ. ನಾನು ಒಂದು ಎಕ್ಸಾಂಪಲ್ ಕೊಟ್ಟಿದ್ದೀನಿ.
ಇದು ಏನೇ ಆಗಿರ್ಬೋದು, ಈಗ ಒಂದು ಫೈನಾನ್ಷಿಯಲ್ ಪ್ರಾಬ್ಲಮ್ ಇರ್ಬೋದು ನಿಮ್ಮ ಮತ್ತು ನಿಮ್ಮ ಪಾರ್ಟ್ನರ್ ನಡುವೆ, ಅದಕ್ಕೊಂದು ಸಮಾಧಾನಕರವಾದ ಒಂದು ಕನ್ಕ್ಲೂಷನ್ ಬೇಕಾಗತ್ತೆ ನಿಮ್ಗೂ ಅವ್ರಿಗೂ. ಆದ್ರೆ ಇಬ್ರು ಕೂಡ ಒಂದು ರೆಸ್ಪಾನ್ಸಿಬಿಲಿಟಿ ತಗೊಳ್ತಾ ಇರಲ್ಲ, ಎರಡು ಕಡೆನೂ, ನೀವು ಕೂಡ ಅವರು ಕೂಡ. ಸೊ ಅದೊಂದು ರೀತಿಯಾದ ಪ್ರಾಬ್ಲಮ್ ಸಾಲ್ವೇ ಆಗ್ತಾ ಇರಲ್ಲ, ಹೆಚ್ಕೊಂಡು ಹೋಗ್ತಾ ಇರುತ್ತೆ ನಿಮ್ ರಿಲೇಶನ್ಶಿಪ್ಸ್ ನಲ್ಲಿ. ಯಾವಾಗ ಒಂದ್ ಪ್ರಾಬ್ಲಮ್ ಸಾಲ್ವ್ ಆಗಲ್ಲ, ಇನ್ನೊಂದು ಪ್ರಾಬ್ಲಮ್ ಆಗುತ್ತೆ. ಹಾಗೆ ಒಂದು ಸೈಕಲ್ ನಲ್ಲಿ ಇಬ್ರು ಒಳಗಾಗಿರ್ತೀರ. ನೀವು ಯಾರೇ ಆಗಿರ್ಬೋದು, ಅದು ನಿಮ್ಮ ಜೊತೆ ಒಬ್ಬ ಫ್ರೆಂಡ್ ಆಗಿರ್ಬೋದು, ಅವರು ನಿಮ್ಮನ್ನ ಹೀಯಾಳಿಸ್ತಿರ್ಬಹುದು, ಎಲ್ರ ಜೊತೆ ಇದ್ದಾಗ ನಿಮ್ಮನ್ನ ನಗೆ ಪಾಟ್ಲ ತರ ನೋಡ್ತಾ ಇರಬಹುದು. ಅದ್ ನೀವು ಅವ್ರಿಗೆ ಹೇಳ್ತಾನೆ ಇರ್ತೀರಾ, ಅವ್ರು ಅದನ್ನ ಮಾಡ್ತಾನೆ ಇರ್ತಾರೆ. ಸೊ ಇದನ್ನ ರಿಪಿಟೇಷನ್ ಪ್ಯಾಟರ್ನ್ ಅಂತ ಹೇಳ್ತೀವಿ. ಮೂರನೇ ವಿಚಾರ ಏನಾಗುತ್ತೆ ಅಂದ್ರೆ ಫ್ಯೂಚರ್ ಫೇಕಿಂಗ್ ಅಂತ ಹೇಳ್ತೀವಿ. ಈ ತರದೊಂದು ಟ್ರಾಮಾ ಬಾಂಡೆಡ್ ರಿಲೇಶನ್ಶಿಪ್ ನಲ್ಲಿ ಇದೀರಾ ಅಂದಾಗ ನೀವು ಮುಂದೆ ಸರಿ ಹೋಗುತ್ತೆ, ಅಥವಾ ಮುಂದೆ ನಾನು ನನ್ನ ಪಾರ್ಟ್ನರ್ ಅಥವಾ ನಾನು ಮತ್ತು ಇನ್ನೊಬ್ಬ ಪರ್ಸನ್ ಯಾರೇ ಆಗಿರ್ಬೋದು, ಅವ್ರ ಫ್ರೆಂಡ್ ಆಗಿರ್ಬೋದು, ಅವ್ರು ಬದಲಾಗ್ಬಹುದು, ನನ್ನ ಪ್ರೀತಿಯಿಂದ ಅವ್ರು ಬದಲಾಗ್ಬಹುದು, ನಾನು ನೋಡ್ಕೊಳ್ಳುವ ರೀತಿಯಿಂದ ಅವ್ರು ಬದಲಾಗ್ಬಹುದು, ಅಥವಾ ಒಂದಲ್ಲ ಒಂದ್ ದಿನ ಅವರು ಅದನ್ನ ಅರ್ಥ ಮಾಡ್ಕೊಳ್ತಾರೆ. ಆತರ ಒಂದು ಫ್ಯೂಚರಿಸ್ಟಿಕ್ ಪಾಸಿಟಿವ್ ಆಗಿ ಯೋಚನೆ ಮಾಡ್ತಿರ್ತೀರಾ. ಅಥವಾ ಅವರು ಈ ತರ ಎಲ್ಲ ಪ್ರಾಮಿಸಸ್ ಕೊಟ್ಟಿರ್ತಾರೆ ನಿಮ್ಗೆ, ನಾವ್ ಹಾಗಿರೋಣ, ಹೀಗಿರೋಣ, ಈ ತರ ಇರೋಣ, ಅಥವಾ ನಾವಿಬ್ರು ಇಷ್ಟು ಚೆನ್ನಾಗಿರ್ಬೋದು ಮುಂದೆ ಅಂತ ನಿಮ್ಗೆ ಏನೋ ಒಂದು ಹೇಳಿರ್ತಾರೆ. ಅದು ನಡೀತಾನೆ ಇರೋದಿಲ್ಲ, ಆದ್ರೂ ಆ ಒಂದು ಭರವಸೆಲಿ ಇರ್ತಿರಲ್ಲ ನೀವು, ಒಂದಲ್ಲ ಒಂದಿನ ಇದು ನಡೆಯುತ್ತೆ. ಸೊ ದಟ್ ಇಸ್ ಕಾಲ್ಡ್ ಫ್ಯೂಚರ್ ಫೇಕಿಂಗ್ ಇನ್ ದ ರಿಲೇಶನ್ಶಿಪ್. ನೀವೊಂದು ಭ್ರಮ ಲೋಕದಲ್ಲಿ ಬದುಕ್ತಾ ಇರ್ತೀರಾ, ಹೋಗ್ತಾ ನಾನು ಹೇಳ್ತಾ ಇರೋದು. ಮತ್ತು ಐಸೋಲೇಷನ್ ಅನ್ನೋದು ಈ ತರದ್ ಒಂದು ಟ್ರಾಮಾ ಬಾಂಡೆಡ್ ರಿಲೇಶನ್ಶಿಪ್ ನಲ್ಲಿ ಇನ್ಕ್ರೀಸ್ ಆಗುತ್ತೆ. ಐಸೋಲೇಷನ್ ಅಂದ್ರೆ ಏನು? ಒಂಟಿತನ. ನೀನ್ ಅವ್ರ ಜೊತೆ ಸೇರ್ಬೇಡ, ನೀನ್ ಆ ಫ್ರೆಂಡ್ ಜೊತೆ ಇರ್ಬೇಡ, ಅಥವಾ ನೀನ್ ಆಚೆ ಕೆಲಸ ಮಾಡ್ಬೇಡ, ಅಥವಾ ನೀನು ನಿಮ್ಮ ಅಪ್ಪ ಅಮ್ಮನ ಮನೆಗೆ ಹೋಗ್ಬೇಡ. ಈ ತರ ಎಷ್ಟೋ ಕಟ್ಟುಪಾಡುಗಳನ್ನ, ನಿಮ್ಮ ಬೌಂಡ್ರೀಸ್ ನ ಅವರು ಮೀರಿ ಬರ್ತಾ ಇರ್ತಾರೆ ನಿಮ್ ಲೈಫ್ ನಲ್ಲಿ. ಬೇಸಿಕ್ಲಿ ನಿಮ್ಮ ಲೈಫ್ ನ ಅವರೇ ಜೀವಿಸ್ತಾ ಇರ್ತಾರೆ ಅಂತಾನು ಹೇಳಬಹುದು. ಅವ್ರಿಗೆ ಹೇಗ್ ಬೇಕೋ ನೀವು ವರ್ತಿಸುವ ಹಾಗೆ ಆಗೋಗುತ್ತೆ. ಒಂದು ಪಪೆಟ್ ಅಂತ ಹೇಳ್ತೀವಲ್ಲ, ಹಾಗೆ ನಿಮ್ಮ ಒಂದು ಪರಿಸ್ಥಿತಿ ಆಗುತ್ತೆ. ಸೊ ಕೊನೆಗೇನಾಗುತ್ತೆ ಅಂದ್ರೆ ಅವ್ರನ್ನ ಬಿಟ್ಟು ನಿಮ್ ಲೈಫ್ ನಲ್ಲಿ ಇನ್ಯಾರು ಇರೋದೇ ಇಲ್ಲ. ಅವ್ರನ್ನ ಬಿಟ್ಟು ನಿಮ್ ಲೈಫ್ ನಲ್ಲಿ ಬೇರೆ ಇನ್ಯಾವ ವ್ಯಕ್ತಿನೂ ಇಲ್ಲ ಅನ್ನುವಂತ ಒಂದು ಮನೋಭಾವನೆಯನ್ನ ಕೊಡ್ತಾ ಬರ್ತಾರೆ. ಯಾಕೆ ಮಾಡ್ತಾರೆ ಹಾಗೆ ಅಂದ್ರೆ, ಅವರು ಯಾಕೆ ಹಾಗೆ ಮಾಡ್ತಾರೆ ಅಂದ್ರೆ, ಬೇಸಿಕ್ಲಿ ನೀವು ಯಾವಾಗ ಬೇರೆಯವ್ರ ಜೊತೆ ಇರ್ತೀರಾ, ಅವಾಗ ನಿಮಗೂ ಒಂದಷ್ಟು ಫೀಡ್ಬ್ಯಾಕ್ ಸಿಗುತ್ತೆ ಜನರಿಂದ. ನೀನ್ ಮಾಡ್ತಾ ಇರೋ ತಪ್ಪು, ಈ ತರದೊಂದು ರಿಲೇಶನ್ಶಿಪ್ ಸರಿ ಇಲ್ಲ ಅಂತ ಜನ ನಿಮ್ಗೆ ಫೀಡ್ಬ್ಯಾಕ್ ಕೊಡ್ತಾರೆ. ಅವ್ರಿಗೆ ಇಂಥ ವ್ಯಕ್ತಿಗಳಿಗೆ, ನೋವು ಕೊಡ್ತಾ ಇರುವಂತಹ ವ್ಯಕ್ತಿಗಳಿಗೆ ಗೊತ್ತಿರುತ್ತೆ, ನೀವು ಬೇರೆಯವ್ರನ್ನ ಸೇರಿದಾಗ, ಬೇರೆಯವ್ರ ಜೊತೆ ಇದ್ದಾಗ ನಿಮ್ದು ಒಂದು ಪರ್ಸೆಪ್ಷನ್, ನಿಮ್ಮ ಯೋಚನೆ ಬದಲಾಗತ್ತೆ, ನಿಮ್ಮ ಫೀಲಿಂಗ್ಸ್ ಅವರ ಕಡೆಗೆ ಬದಲಾಗುತ್ತೆ ಅನ್ನುವಂಥ ಒಂದು ಭಯಾನ ಇಟ್ಕೊಂಡೆ ಅವರು ನಿಮ್ನ ಐಸೋಲೇಟ್ ಮಾಡ್ತಾ ಬರ್ತಾರೆ. ನೆಕ್ಸ್ಟ್ 5ನೇ ವಿಚಾರ ಏನಾಗುತ್ತೆ ಅಂದ್ರೆ ಅಪ್ರೂವಲ್ ಮತ್ತು ವ್ಯಾಲಿಡೇಷನ್ ಅಂತ ಹೇಳ್ತೀವಿ. ನಾನು ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ಏನಿದು ಅಪ್ರೂವಲ್ ವ್ಯಾಲಿಡೇಷನ್ ಅಂದ್ರೆ. ಅವರ ಒಂದು ಅಪ್ರೂವಲ್ಗೆ ನೀವು ಕಾಯ್ತಿರ್ತೀರಾ. ಅಂದ್ರೆ ಅವ್ರು ನನ್ನನ್ನು ಇಷ್ಟಪಡ್ಬೇಕು, ಅವರು ಭೇಷ್ ಅನ್ಬೇಕು ನನಗೆ, ಅವಾಗ ನಿಮ್ಗೆ ಸಮಾಧಾನ ಆಗುತ್ತೆ. ಸೊ ನೀವು ತುಂಬಾ ಎಫರ್ಟ್ಸ್ ಹಾಕ್ತಾ ಇರ್ತೀರಾ ಅವ್ರನ್ನ ಖುಷಿ ಪಡಿಸೋದಕ್ಕೆ, ಅವ್ರು ಖುಷಿ ಪಡೋದೇ ಇಲ್ಲ. ಸೊ ಇದನ್ನು ಒಂದು ಪ್ರಾಬ್ಲಮ್ ಏನಾಗುತ್ತೆ ಅಂದ್ರೆ, ನೀವು ಅವರ ಖುಷಿಗೋಸ್ಕರನೇ ಬದುಕ್ತಾ ಇದ್ದೀರಾ ಅನ್ನೋ ಒಂದು ಪಾಯಿಂಟ್ಗೆ ಬಂದ್ಬಿಡ್ತೀರಾ. ಅವ್ರಿಗೆ ಏನ್ ಇಷ್ಟನೋ ಮಾಡ್ತಿರ್ತೀರಾ, ಅವ್ರಿಗೆ ಹೇಗ್ ಬೇಕೋ ಹಾಗೆ ವರ್ತಿಸ್ತಾ ಇರ್ತೀರಾ, ಅವ್ರಿಗೆ ಇಷ್ಟ ಇಲ್ದಿರೋ ಕೆಲ್ಸಗಳನ್ನ ನೀವು ಮಾಡೋದೇ ಇಲ್ಲ. ಸೊ ಈ ತರ ಪ್ರಾಬ್ಲಮ್ಗೂ ಕೂಡ ನೀವು ಒಳಗಾಗ್ತೀರಾ. ಬಿಕಾಸ್ ನಿಮ್ಮ ಸೆಲ್ಫ್ ಎಸ್ಟೀಮ್ ಮತ್ತು ನಿಮ್ಮ ಸೆಲ್ಫ್ ಕಾನ್ಫಿಡೆನ್ಸ್ ನಿಧಾನವಾಗಿ ಇಳಿತಾ ಬರುತ್ತೆ. ಸೊ ದಟ್ ಈಸ್ ಒನ್ ಮೋರ್ ಪ್ರಾಬ್ಲಮ್ ಇನ್ ದ ರಿಲೇಶನ್ಶಿಪ್. ಸೊ ಇವಾಗ ಏನಾಗುತ್ತೆ, ಈ ತರ ಎಲ್ಲ ಒಂದು 5 ವಿಷಯಗಳು ನಿಮ್ ಲೈಫ್ ನಲ್ಲಿ ನಡೆಯುವಾಗ ಈ ವ್ಯಕ್ತಿ ಜೊತೆ ಮುಂದೆ ಏನಾಗುತ್ತೆ ಅಂತಾನು ಹೇಳ್ತೀನಿ. ದಿಸ್ ಇಸ್ ದ ಬ್ಯಾಡ್ ಸ್ಟೇಜ್ ಅಂತ ಹೇಳ್ತೀನಿ. ಒಬ್ಸೆಸಿವ್ ಆಂಗ್ಸೈಟಿ ಬರುತ್ತೆ. ಒಬ್ಸೆಸಿವ್ ಆಂಗ್ಸೈಟಿ ಅಂದ್ರೆ, ಒಂದು ಅವರ ಬಗ್ಗೆ ಹುಚ್ಚು ಜಾಸ್ತಿ ಆಗುತ್ತೆ, ಅವರೇ ಬೇಕು ಅನ್ನುವಂತ ಹಠ ಬರುತ್ತೆ, ಅವ್ರು ನಿಮ್ಮ ಲೈಫ್ಗೆ ಒಳ್ಳೆಯವ್ರಲ್ಲ ಅಂದ್ರೂ ಕೂಡ ಅವ್ರು ಬೇಕು ಅನ್ಸುತ್ತೆ. ಆತಂಕ, ಅವ್ರು ನಿಮ್ನ ಬಿಟ್ಟು ಹೋಗ್ಬಿಡ್ತಾರೇನೋ ಅನ್ನುವಂತ ಆತಂಕ ಬರುತ್ತೆ. ಬಿಕಾಸ್ ನಿಮ್ಮ ಪ್ರೀತಿ ಪಾತ್ರರನ್ನ ನೀವು ದೂರ ಮಾಡಿರ್ತೀರ ಈಗಾಗ್ಲೇ. ಆ ಒಂದು ಪಾಯಿಂಟ್ ನಲ್ಲಿ ನಿಮ್ಗೆ ಬೇಕಾಗಿರುವಂತ ಜನರು ನಿಮ್ಮ ಸುತ್ತ ಇರೋದಿಲ್ಲ, ಈ ವ್ಯಕ್ತಿ ಒಬ್ರೇ ಇರ್ತಾರೆ. ಸೊ ಈ ಟೈಮ್ ನಲ್ಲಿ ಅವ್ರು ನಿಮ್ನ ತುಂಬಾ ಟಾರ್ಚರ್ ಕೊಡ್ತಾರೆ. ನಿಮ್ಮನ್ನ ಹೇಗ್ ಬೇಕೋ ಹಾಗೆ ವರ್ತಿಸೋದು, ನಿಮ್ಗೆ ಬೇರೆ ಎಲ್ಲೂ ನೀನು ಬದುಕಕ್ಕೆ ಆಗಲ್ಲ ಅನ್ನುವಂತ ಒಂದು ಭಾವನೆನ ಕೊಡ್ತಾರೆ. ಸೊ ನಂದೇ ಒಂದು ಲೈಫ್ ಎಕ್ಸಾಂಪಲ್ ಕೊಡ್ತೀನಿ. ನಾನು ಒಂದು ಟಾಕ್ಸಿಕ್ ಆಗಿರುವಂತಹ ಒಂದು ವರ್ಕ್ ಲೈಫ್ ನಲ್ಲಿದ್ದೆ. ವರ್ಕ್ ಲೈಫ್ ಅಂದ್ರೆ, ನಾನು ಇವಾಗ ಈ ವಿಡಿಯೋಸ್ ಎಲ್ಲ ಮಾಡಕ್ ಮುಂಚೆ ಒಂದಷ್ಟು ಕಡೆ ಕೆಲಸಗಳನ್ನ ಮಾಡಿದ್ದೆ.
ಆ ಒಂದು ಸ್ಕೂಲ್ನಲ್ಲಿ ಆ ಪ್ರಿನ್ಸಿಪಲ್ ಹೇಗಿದ್ರು ಅಂದ್ರೆ, ನನ್ನ ಸೆಲ್ಫ್ ಎಸ್ಟೀಮ್ನ ಕಾನ್ಫಿಡೆನ್ಸ್ನ ತುಂಬಾ ಲೋ ಮಾಡಿಬಿಟ್ಟಿದ್ರು. ಅಂದ್ರೆ ನಿನಗೇನು ಮಾಡಕ್ಕೆ ಆಗೋದಿಲ್ಲ. ಒಂದು ಟೈಮ್ನಲ್ಲಿ ನಾನು ಯಾವಾಗ ರೆಸಿಗ್ನೇಷನ್ ಕೊಟ್ಟೆ, ಅವ್ರು ಏನು ಹೇಳಿದ್ರು ಅಂದ್ರೆ, ನೀನು ಎಲ್ಲೇ ಹೋದ್ರೂ ನಿನಗೆ ಕೆಲಸ ಸಿಗೋದೇ ಇಲ್ಲ, ನೀನು ವಾಪಸ್ ಇಲ್ಲಿಗೆ ಬರ್ತೀಯ ಅಂತ ಹೇಳಿದ್ರು. ಹಾಗೂ ನನಗೆ ಅವರು ಒಂದು ಒಳ್ಳೆಯ ಸೆಂಡ್ ಆಫ್ ಕೂಡ ಕೊಡಲಿಲ್ಲ. ನಾನು ತುಂಬ ವರ್ಷ ಆ ಒಂದು ಸ್ಕೂಲ್ನಲ್ಲಿ ವರ್ಕ್ ಮಾಡಿದ್ದೆ, ಬಟ್ ದಟ್ ವಾಸ್ ವೆರಿ ಟಾಕ್ಸಿಕ್ ಫಾರ್ ಮೀ. ಆ ಟೈಮ್ನಲ್ಲಿ ನನಗಿನ್ನ ಬೇರೆ ದಾರಿನೇ ಇಲ್ಲ ಅನ್ನಿಸ್ತು, ನಾನು ಬಿಟ್ಟು ಹೋಗಲೇಬೇಕು ಅನ್ನಿಸ್ತು. ಸೊ ಅದೇನಾಯಿತು ಅಂದರೆ, ಅವ್ರು ಏನು ಹೇಳಿದ್ರು ಅಂದರೆ, ನಿನಗೆ ಬೇರೆ ಲೈಫೇ ಇಲ್ಲ, ನನ್ನನ್ನು ಬಿಟ್ಟು ಈ ಜಾಗನ ಬಿಟ್ಟು ನಿಂಗೆ ಲೈಫೇ ಇಲ್ಲ ಅಂತ ಹೇಳಿಬಿಟ್ರು. ಆದರೆ ಅದು ನಿಜವಾಗ್ಲೂ ಆಗಲೇ ಇಲ್ವಲ್ಲ, ಲೈಫ್ ಇತ್ತು. ಅದನ್ನು ಬಿಟ್ಟು ನಾನು ನಂಬಿದ್ನಲ್ಲ, ನನ್ನನ್ನು ನಾನು ನಂಬಿದ್ನಲ್ಲ, ಬೇರೆ ಲೈಫ್ ಕೂಡ ಸಿಗುತ್ತೆ ನಮಗೆ. ಸೊ ಆ ವ್ಯಕ್ತಿ ಹಾಗೆ ನಿಮಗೆ ಒಂದು ಭಾವನೆನ ಮೂಡಿಸ್ತಾರೆ, ನನ್ನನ್ನು ಬಿಟ್ಟು ಬೇರೆ ಇಲ್ಲ. ಸೊ ಅವರು ಆ ಟೈಮ್ನಲ್ಲಿ ತುಂಬಾನೇ ನೋವು ಕೊಡೋಕ್ಕೆ ಶುರು ಮಾಡ್ತಾರೆ. ನಿಮಗೆ ಟಾರ್ಚರ್ ಕೊಡೋದು, ಹೀಯಾಳಿಸಿ ಮಾತಾಡೋದು, ಅಥವಾ ಹೊಡೆಯೋದು, ಕೆಟ್ಟದಾಗಿ ನಡ್ಸ್ಕೊಳ್ಳೋದು, ಇದೆಲ್ಲ ಮಾಡ್ತಾರೆ. ಸೊ ಬೇಸಿಕ್ಲಿ ನಿಮ್ಮನ್ನ ಒಂದು ಎಕ್ಸ್ಟ್ರೀಮ್ ಪಾಯಿಂಟ್ಗೆ ತಳ್ಳಿಬಿಡ್ತಾರೆ. ಸೊ ಅದು ಕೂಡ ಒಂದು ಪ್ರಾಬ್ಲಮ್ಯಾಟಿಕ್ ಒಂದು ಸ್ಟೇಜ್ನಲ್ಲೇ ಸಿಕ್ಕಾಕೊಳ್ಳುವ ಹಾಗಾಗುತ್ತೆ. ಸೊ ನೆಕ್ಸ್ಟ್ ಏನಾಗುತ್ತೆ ಅಂದರೆ, ನೀವು ರೆಡ್ ಫ್ಲಾಗ್ಸ್ನ ಕಂಪ್ಲೀಟ್ ಆಗಿ ಇಗ್ನೋರ್ ಮಾಡಿರ್ತೀರಾ ಈ ಟೈಮ್ನಲ್ಲಿ. ಅವ್ರು ಹೇಗೆ ಇದ್ರೂ ಕೂಡ ಬೇಕೇ ಬೇಕು ನನಗೆ ಅನ್ನುವ ಒಂದು ಸಮಾಧಾನಕ್ಕೂ ಬಂದ್ಬಿಟ್ಟಿರ್ತೀರಾ. ಸೊ ಯು ಹ್ಯಾವ್ ಇಗ್ನೋರ್ಡ್ ಆಲ್ ದ ರೆಡ್ ಫ್ಲಾಗ್ಸ್. ಹಾಗೂ ಅವರು ಅವರು ನಾನು ಹೇಗೆ ನಡೆಸ್ಕೊಂಡ್ರೂ ಕೂಡ ಪರವಾಗಿಲ್ಲ, ಯಾಕೆಂದರೆ ಬೇರೆ ಲೈಫೇ ಇಲ್ಲ ನನಗೆ, ಬೇರೆ ಯಾರು ನಂಗೆ ಸಿಗೋದೇ ಇಲ್ಲ, ಯಾಕೆ ನಾನು ಈ ಭೂಮಿ ಮೇಲೆ ಇರಬೇಕು, ಆ ಥರ ಒಂದು ಡಿಪ್ರೆಷನ್ ಲೆವೆಲ್ಗೂ ಹೋಗ್ಬಿಟ್ಟಿರ್ತೀರಾ ನೀವು. ಲ್ಯಾಕ್ ಆಫ್ ಬೌಂಡ್ರೀಸ್. ಸೊ ನಿಮಗೆ ಲ್ಯಾಕ್ ಆಫ್ ಬೌಂಡ್ರೀಸ್ ಅಂದರೆ ಏನು ಅಂತ ಅವ್ರಿಗೂ ಗೊತ್ತಿರಲ್ಲ, ನಿಮಗೂ ಗೊತ್ತಿರಲ್ಲ. ಅಂದರೆ ಅವ್ರ ಪರ್ಮಿಷನ್ ಕೇಳ್ಕೊಂಡೆ ಎಲ್ಲ ಮಾಡುವ ಹಾಗೆ ಅವರು ಮಾಡಿರ್ತಾರೆ ನಿಮ್ಮ ಲೈಫ್ನ, ಹಾಗೂ ನೀವು ಹಾಗೆ ನಡ್ಕೊಳ್ತಾ ಇರ್ತೀರಾ, ಅವ್ರ ಪರ್ಮಿಷನ್ ತೊಗೊಂಡೆ ನೀವೆಲ್ಲ ಮಾಡ್ತಾ ಇರ್ತೀರಾ. ಸೊ ನಿಮ್ಮ ಬೌಂಡ್ರೀಸ್ನ ನೀವು ಹಾಕಿರಲ್ಲ, ಅವರು ನಿಮ್ಮ ಬೌಂಡ್ರೀಸ್ನ ತುಳಿತಾ ಇರ್ತಾರೆ, ನಿಮಗೆ ನೋವು ಉಂಟು ಮಾಡ್ತಾ ಇರ್ತಾರೆ, ನಿಮ್ಗೆ ಇಷ್ಟ ಆಗುವ ಕೆಲಸಗಳನ್ನ ಮಾಡದೇ ಇರೋ ಹಾಗೆ ಮಾಡ್ತಾನೆ ಇರ್ತಾರೆ. ನೆಕ್ಸ್ಟ್ ಏನಾಗುತ್ತೆ ಅಂದರೆ, ನೀವು ಲಾಸ್ಟ್ ಪಾಯಿಂಟಲ್ಲಿ ನಿಮ್ಮ ನೀಡ್ಸ್ ಆ್ಯಂಡ್ ವಾಂಟ್ಸ್ನ ಇಗ್ನೋರ್ ಮಾಡ್ತೀರಾ. ನಿಮ್ಗೆ ಇಷ್ಟ ಆಗುವಂಥ ಕೆಲಸಗಳನ್ನ ಬಿಟ್ಟಿರ್ತೀರಾ, ನಿಮ್ಗೆ ಇಷ್ಟ ಆಗುವಂಥ ಜನರ ಜೊತೆ ಒಂದು ಫ್ರೆಂಡ್ಶಿಪ್ನ ಬಿಟ್ಟಿರ್ತೀರಾ, ಹಾಗೂ ನಿಮ್ಮ ಆರೋಗ್ಯದ ಕಡೆ ಗಮನ ಇರೋದಿಲ್ಲ. ಬಿಕಾಸ್ ಮಾನಸಿಕವಾಗಿ ನೀವು ಕುಗ್ಗಿರ್ತೀರಾ, ನೋವು ಅನುಭವಿಸ್ತಿರ್ತೀರಾ. ಈ ಟೈಮ್ನಲ್ಲಿ ಏನಾಗುತ್ತೆ ಅಂದರೆ, ನಿಮಗೆ ಏನೂ ಬೇಡ ಅನಿಸ್ಬಿಡತ್ತೆ, ಎಲ್ಲಿದ್ದೀನಿ ಅನ್ನುವಂಥ ಒಂದು ಫೀಲ್ ಬರುತ್ತೆ ನಿಮಗೆ. ಒಂಟಿತನ ಅತಿಯಾಗಿ ಕಾಡ್ತಾ ಇರುತ್ತೆ, ಅದರಿಂದ ನೀವು ನಿಮ್ಮ ಹೆಲ್ತನ್ನ ಸರಿಯಾಗಿ ನೋಡ್ಕೊಳ್ಳೋದಿಲ್ಲ. ಸೊ ಇದೆಲ್ಲ ಒಂದು ಇಶ್ಯೂ ಆಗ್ತಾ ಹೋಗುತ್ತೆ. ಅಕಸ್ಮಾತ್ ಈ ಟೈಮ್ನಲ್ಲಿ ನೀವು ಕೌನ್ಸಿಲಿಂಗ್ ತಗೊಳ್ಳಿಲ್ಲ ಅಂದರೆ ಸುಸೈಡಲ್ ಟೆಂಡೆನ್ಸೀಸು ಇನ್ಕ್ರೀಸ್ ಆಗಬಹುದು. ಸೊ ನಾನು ಅದರಿಂದನೇ ಈ ಥರ ವಿಡಿಯೋಸ್ ಏನಕ್ಕೆ ಮಾಡ್ತೀನಿ ಅಂದರೆ, ನಿಮ್ಗೆ ಅರಿವಾಗಬೇಕಾಗತ್ತೆ. ಈ ಪ್ರಾಬ್ಲಮಿಂದ ಆಚೆ ಬರೋದು ಸಾಧ್ಯ ಆಗೋದೇ ನಿಮ್ಮಿಂದ. ಆ ಥರ ನೀವು ಒಂದು ಅನುಭವದಲ್ಲಿದ್ದೀರಾ, ಆ ಥರ ಒಂದೊಂದು ರಿಲೇಷನ್ಶಿಪ್ನಲ್ಲಿದ್ದೀರಾ ಅಂದರೆ, ಆ ಒಂದು ದಿಟ್ಟವಾದ ಮನಸ್ಸನ್ನ ನೀವೇ ತೊಗೊಳಕ್ಕಾಗೋದು, ಇನ್ಯಾರೂ ತೊಗೊಳಕ್ಕಾಗೋದೇ ಇಲ್ಲ. ಆ ಒಂದು ರೆಕಗ್ನಿಷನ್ ನೀವೇ ಮಾಡಬೇಕಾಗತ್ತೆ. ಈ ಥರ ನನ್ನ ಲೈಫ್ನಲ್ಲಿ ನಡೀತಿದೆಯಾ ಅಂತ ಕ್ವೆಶನ್ ನೀವು ಮಾಡ್ಕೊಂಡಾಗಲೇ ನಿಮ್ಗೆ ಉತ್ತರ ಸಿಗುತ್ತೆ, ಇಲ್ಲಾಂದ್ರೆ ಸಿಗೋದೇ ಇಲ್ಲ. ಸೊ ಇವಾಗ ಇದೆಲ್ಲ ಯಾಕಾಗತ್ತೆ, ಈ ಥರದ್ದು ಒಂದು ರಿಲೇಷನ್ಶಿಪ್ಗೆ ನೀವು ಯಾಕೆ ಬರ್ತೀರಾ, ವೈ ಅಂತ ನೀವು ಕೇಳಬಹುದು. ಅದಕ್ಕೂ ನಾನು ನಿಮಗೆ ಉತ್ತರ ಕೊಡ್ತೀನಿ ವಿಡಿಯೋನಲ್ಲಿ. ಸೊ ಒಂದೇನಾಗುತ್ತೆ ಅಂದರೆ, ಈ ಥರ ಪ್ರಾಬ್ಲಮ್ ಏನಾಗುತ್ತೆ, ಅಬ್ಯೂಸಿವ್ ಚೈಲ್ಡ್ಹುಡ್ಗೆ ಏನಾದರೂ ನೀವು ಒಳಗಾಗಿದ್ರೆ, ಅಂದರೆ ನೀವು ಪ್ರೀತಿಯನ್ನು ಸಲೀಸಾಗಿ ಸ್ಮೂತಾಗಿ ಎಕ್ಸ್ಪೀರಿಯನ್ಸ್ ಮಾಡಿಲ್ಲ ನಿಮ್ಮ ಬಾಲ್ಯದಲ್ಲಿ ಅಂದರೆ ಈ ಥರ ಆಗುತ್ತೆ. ನಿಮ್ಮ ಅಪ್ಪ ಅಮ್ಮ ತುಂಬ ಅಬ್ಯೂಸಿವ್ ಆಗಿರ್ಬೋದು, ಅಥವಾ ನೀವು ಬೆಳೆದಿರುವಂಥ ವಾತಾವರಣದಲ್ಲಿ ನಿಮ್ಮ ಅಪ್ಪ ಅಮ್ಮ ತುಂಬ ಜಗಳ ಆಡ್ತಿರಬಹುದು, ಹಾಗೂ ಒಂದು ರೀತಿಯಾದ ಎಕ್ಸ್ಟ್ರೀಮ್ ಲೆವೆಲ್ಗೆ ನಿಮ್ಮ ಫ್ಯಾಮಿಲಿ ಲೈಫ್ ಇರಬಹುದು. ಎಷ್ಟೋ ಜನ ಏನು ಅನ್ಕೊಳ್ತಾರೆ ಅಂದರೆ, ಚಿಕ್ಕ ಮಕ್ಕಳು ಅವ್ರಿಗೇನು ಗೊತ್ತಾಗುತ್ತೆ, ಅವ್ರಿಗೇನೋ ಗೊತ್ತಾಗಲ್ಲ, ನಾವೇನು ಮಾಡಿದ್ರೂ ಗೊತ್ತಾಗಲ್ಲ ಅನ್ಕೊಂತಿರ್ತಾರೆ. ಅದು ಶುದ್ಧ ಸುಳ್ಳು ಅಂತ ಹೇಳ್ತೀನಿ. ನಮ್ಮ ಎಲ್ಲ ಸ್ಟೆಪ್ಸ್ನು ಕೂಡ ಮಕ್ಕಳು ಅಬ್ಸರ್ವ್ ಮಾಡ್ತಾ ಇರ್ತಾರೆ, ಎಲ್ಲ ಅವ್ರಿಗೆ ಗೊತ್ತಿರುತ್ತೆ, ನಾವು ಹೇಗೆ ನಡ್ಕೊಳ್ತಿದ್ದೀವಿ, ನಮ್ಮ ಎಕ್ಸ್ಪ್ರೆಷನ್ನ ಕೂಡ ಅವರು ಗ್ರಹಿಸ್ತಾ ಇರ್ತಾರೆ. ಸೊ ಆ ಟೈಮ್ನಲ್ಲಿ ಯಾರೇ ಇದ್ರು ಅವ್ರ ಸುತ್ತ, ಅವ್ರು ಸರಿಯಾಗಿ ಒಂದು ಪಾಸಿಟಿವ್ ಎನ್ವೈರ್ನ್ಮೆಂಟ್ಗೆ ಅವ್ರನ್ನ ಎಕ್ಸ್ಪೋಸ್ ಮಾಡಿಲ್ಲ ಅಂದಾಗ ಆ ಮಕ್ಕಳು ಅದನ್ನು ಬೆಳೆಸ್ಕೊಳ್ತಾ ಬರ್ತಾರೆ. ಹಾಗೂ ಆ ಥರ ಪಾರ್ಟ್ನರ್ಸ್ನ ಚೂಸ್ ಮಾಡೋದಾಗಿರ್ಬೋದು, ಆ ಥರ ವ್ಯಕ್ತಿಗಳನ್ನ ಅವ್ರ ಲೈಫ್ನಲ್ಲಿ ಸ್ವೀಕರಿಸೋದಾಗಿರ್ಬೋದು. ಈ ಥರ ಎಲ್ಲ ನಡೆಯೋದು ಕಾಮನ್ ಅನ್ಕೊಳ್ತಾರೆ, ಈ ಥರ ಎಲ್ಲ ನಡೆಯುತ್ತೆ ಅಂತ ಅದನ್ನು ಆಕ್ಸೆಪ್ಟ್ ಮಾಡ್ಕೊಳ್ತಾರೆ. ಈ ಥರ ಬೈತಾರೆ ಜನ ಅಂತ ಕೂಡ ಅರ್ಥ ಮಾಡಿಕೊಂಡು ಅದನ್ನೂ ಸ್ವೀಕರಿಸ್ತಾರೆ. ನಮ್ಮ ಅಪ್ಪ ಅಮ್ಮ ಹೀಗೆಲ್ಲ ನಡ್ಕೊಳ್ತಾ ಇದ್ರು, ಅಥವಾ ನನ್ನ ಸುತ್ತ ಇದ್ದಿದ್ದ ಜನ ಹೀಗಿದ್ರು, ಅಥವಾ
ಅವ್ರನ್ನ ತುಂಬಾ ಕೇವಲವಾಗಿ ಹೀಯಾಳಿಸಿದ್ರು ಕೂಡ, ಇದನ್ನ ಬುಲಿಯಿಂಗ್ ಅಂತ ಹೇಳ್ತೀವಿ. ಸ್ಕೂಲ್ನಲ್ಲಿ ಏನಾದ್ರೂ ಬುಲಿಯಿಂಗ್ ಮಾಡಿದ್ರೆ ಈ ತರ ಮಕ್ಕಳುಗಳನ್ನ, ಬೆಳೀತಾ ಬೆಳೀತಾ ಅವ್ರ ಕಾನ್ಫಿಡೆನ್ಸ್ ಇನ್ಕ್ರೀಸ್ ಆಗಲ್ಲ, ಡಿಕ್ರೀಸ್ ಆಗುತ್ತೆ. ಅವರ ಒಂದು ಆತ್ಮವಿಶ್ವಾಸ ಇಲ್ಲ ಅಂದಾಗ ಈ ತರದೊಂದು ರಿಲೇಶನ್ಶಿಪ್ಸ್ಗೆ ಈಸಿಯಾಗಿ ಅಟ್ರಾಕ್ಟ್ ಆಗ್ಬಿಡ್ತಾರೆ. ಬಿಕಾಸ್ ಒಬ್ರಿಂದ ಆ ಪ್ರೀತಿನ ಪಡೆಯೋಕೆ ಹಪಹಪಿಸ್ತಿರ್ತಾರೆ. ಸೊ ದಟ್ ಈಸ್ ದ ಬಿಗ್ ರೀಸನ್. ಮತ್ತು ಇನ್ನ ಒಂದಷ್ಟು ರೀಸನ್ಸ್ ನಾನು ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೇನೆ. ಇನ್ನ ಯಾಕೆ ಆ ರಿಲೇಶನ್ಶಿಪ್ ನಲ್ಲಿ ಇರ್ಬೇಕು ಅಂತ ಅನ್ಸುತ್ತೆ. ಆ ತರ ಗೊತ್ತಿರುತ್ತೆ ನಿಮ್ಗೆ, ಈ ತರ ಎಲ್ಲ ನಡ್ಕೊಳ್ತಾ ಇದಾರೆ, ಇದೆಲ್ಲ ಸರಿ ಇಲ್ಲ, ನಿಮ್ಗೆ ಎಲ್ಲ ಗೊತ್ತಿರುತ್ತೆ, ಆದ್ರೂ ಯಾಕೆ ಇವ್ರು ಬೇಕು ಅನ್ಸುತ್ತೆ. ಇಂಟರ್ಮಿಟೆಂಟ್ ರಿವಾರ್ಡ್ಸ್ ಅಂಡ್ ಪನಿಷ್ಮೆಂಟ್ ಅಂತ ಸೈಕಾಲಜಿಕಲ್ ಟರ್ಮ್ ಇದೆ. ಇಂಟರ್ಮಿಟೆಂಟ್ ರಿವಾರ್ಡ್ಸ್ ಅಂಡ್ ಪನಿಷ್ಮೆಂಟ್ಸ್ ಅಂದ್ರೆ ಇವರು ಅನ್ಪ್ರಿಡಿಕ್ಟಬಲ್ ಆಗಿರ್ತಾರೆ. ಇಂಥ ವ್ಯಕ್ತಿಗಳು ನಿಮ್ಮ ಹತ್ರ ಇರ್ತಾರಲ್ಲ, ಇಂಥ ಜನರು ಟಾಕ್ಸಿಕ್ ಆಗಿರುವಂತವ್ರು ಅನ್ಪ್ರಿಡಿಕ್ಟಬಲ್ ಆಗಿರ್ತಾರೆ. ಯಾವಾಗ ಹೇಗ್ ವರ್ತಿಸ್ತಾರೆ ಅಂತ ಗೊತ್ತಿರೋದಿಲ್ಲ. ಸೊ ಅವ್ರು ಖುಷಿಯಾಗಿದ್ದಾಗ ನೀವು ಖುಷಿಯಾಗಿರ್ತೀರಾ, ಅವ್ರು ಬೇಜಾರ್ ಮಾಡಿದಾಗ ನೀವು ಬೇಜಾರ್ ಮಾಡ್ಕೊಳ್ತೀರಾ. ಈ ತರ ಹೋಗ್ತಾ ಹೋಗ್ತಾ ಏನಾಗುತ್ತೆ ಅಂದ್ರೆ, ಅವ್ರು ಖುಷಿ ಕೊಟ್ಟಾಗ ಅವ್ರು ನಿಮ್ಗೆ ಖುಷಿ ಕೊಟ್ಟಾಗ ನಿಮ್ಗೆ ಒಂದು ಡಾಪಮಿನ್ ಹಿಟ್ ಆಗುತ್ತೆ, ಕೆಮಿಕಲ್ ರಿಲೀಸ್ ಆಗುತ್ತೆ ನಿಮ್ಮ ಬ್ರೈನ್ ಅಲ್ಲಿ. ಸೊ ನೀವು ಅದಕ್ಕೆ ಕಂಡೀಷನ್ ಆಗ್ತಾ ಬರ್ತೀರಾ. ಅದು ಬೇಕು, ಅವ್ರು ನನಗೆ ಖುಷಿ ಕೊಡ್ಬೇಕು, ಅವ್ರು ಖುಷಿಯಾಗಿದ್ರೆ ನಂಗೆ ಖುಷಿ ಆಗತ್ತೆ. ಈ ತರ ನೀವು ಡಿಫೈನ್ ಮಾಡ್ಕೊಂಡು ಬರ್ತೀರಾ. ಹಾಗೂ ಅವ್ರು ಕೊಡುವಂತ ಪನಿಷ್ಮೆಂಟ್ ನ ಕೂಡ ನೀವು ಸ್ವೀಕರಿಸ್ತೀರಾ. ಬಿಕಾಸ್ ಅಗೇನ್ ಕೆಮಿಕಲ್ ರಿಲೀಸ್ ಆಗುತ್ತೆ ಬ್ರೈನ್ ಇಂದ. ಈಗ ನಾವೊಂದು ಗೇಮ್ ಆಡ್ತಾ ಇರ್ತೀವಿ ಅಲ್ವಾ, ಗೇಮ್ ಆಡ್ತಿರ್ತೀವಿ, ಸೋಲ್ತೀವಿ, ಅಯ್ಯೋ ಸೋತ್ ಬಿಟ್ಟೆ, ಮತ್ತೆ ಆಡ್ತೀನಿ, ಮತ್ತೆ ಆ ಸ್ಟೇಜ್ನೇ ಆಡ್ತೀನಿ. ಸೊ ಈ ತರದೊಂದು ಆಟವನ್ನ ಆಡುವಾಗ್ಲೂ ಒಂದು ಕಿಕ್ ಇನ್ಕ್ರೀಸ್ ಆಗತ್ತೆ. ಸೊ ಅಗೇನ್ ದಟ್ ಇಸ್ ಅ ಡಾಪಮಿನ್ ಹಿಟ್ ಅಂತ ಹೇಳ್ತೀವಿ. ಬ್ರೈನ್ ನಲ್ಲಿ ಒಂದು ಕೆಮಿಕಲ್ ರಿಲೀಸ್ ಆಗತ್ತೆ. ಅವರು ತುಂಬಾ ಚೆನ್ನಾಗಿ ನಿಮ್ನ ನೋಡ್ಕೊಂಡಾಗ ನೀವು ಸ್ವರ್ಗದಲ್ಲೇ ಇದ್ದೀರಾ ಅನ್ನುವಂತ ಮನೋಭಾವನೆ ಬರುತ್ತೆ. ಯಾಕೆಂದ್ರೆ ಯು ಆರ್ ಇನ್ ದಟ್ ಹೈ. ಅಂಡ್ ಒಂದೊಂದ್ಸಲ ಅವರು ನಿಮ್ಮನ್ನ ಹೀಯಾಳಿಸಿ ನಡೆಸ್ಕೊಂಡಾಗ, ಅಥವಾ ಬೇಜಾರ್ ಮಾಡಿದಾಗ, ಅಥವಾ ನಿಮ್ ಜೊತೆ ಕಾಂಟ್ಯಾಕ್ಟ್ ಅಲ್ಲೇ ಇಲ್ಲ ಅಂದಾಗ ಲೋನಲ್ಲಿ ಇದ್ದೀರಾ, ಅಗೇನ್ ಕೆಮಿಕಲ್ ರಿಲೀಸ್ ಆಗ್ಲಿಲ್ಲ, ನೀವು ಆ ಒಂದು ಅಡಿಕ್ಷನ್ಗೆ ಒಳಗಾಗಿರ್ತೀರಾ. ಆ ಕೆಮಿಕಲ್ ನನಗೆ ಬೇಕು ಅನ್ನುವಂಥ ಅಡಿಕ್ಷನ್. ಸೊ ದಿಸ್ ಇಸ್ ಸೈನ್ಸ್ ರೀತಿಯಾಗಿ ನಾನು ನಿಮ್ಗೆ ಎಕ್ಸ್ಪ್ಲೇನ್ ಮಾಡಿದ್ದೇನೆ. ಸೊ ಈ ಒಂದು ಕಾರಣಗಳಿಗೂ ಕೂಡ ನಿಮ್ಗೆ ಅವ್ರು ಬೇಕು ಅಂತ ಅನ್ನಿಸ್ತಾ ಇರುತ್ತೆ. ನೆಕ್ಸ್ಟ್ ಏನಾಗುತ್ತೆ ಅಂದ್ರೆ, ನಿಮ್ಮ ಪವರ್ನ ಅವ್ರಿಗೆ ಕೊಟ್ಬಿಟ್ಟಿರ್ತೀರಾ. ಸೊ ಅವ್ರು ಕಂಟ್ರೋಲಿಂಗ್ ಸಿಚುವೇಶನ್ ಅಲ್ಲಿ ಇರ್ತಾರೆ. ಅವರು ಹೇಗೆ ನಡೆಸ್ಕೊಂಡ್ರು ನೀವು ಹಾಗೆ ನಡ್ಕೊಳ್ತಾ ಹೋಗ್ತೀರಾ. ಅದೊಂಥರ ಸ್ಟೇಜ್ಡ್ ಫೀಲ್ ಆಗುತ್ತೆ ನಿಮಗೆ. ಒಂದು ಡ್ರಾಮಾನಲ್ಲಿ ಇದ್ದೀರಾ, ಒಂದು ಡ್ರಾಮ್ಯಾಟಿಕ್ ಲೋಕದಲ್ಲಿ ಇದ್ದೀರಾ ಅನ್ನುವಂಥ ಒಂದು ಫೀಲ್ ಕೊಡ್ತಾರೆ ನಿಮ್ಗೆ. ಅದು ನಿಮ್ಗೆ ಇಷ್ಟ ಆಗ್ತಾನೂ ಬರುತ್ತೆ. ಮತ್ತು ಲವ್ ಬಾಂಬಿಂಗ್ ಜಾಸ್ತಿ ಇರುತ್ತೆ ಈ ತರದೊಂದು ರಿಲೇಶನ್ಶಿಪ್ ನಲ್ಲಿ. ಲವ್ ಬಾಂಬಿಂಗ್ ಅಂದ್ರೆ ಏನು? ಅತಿಯಾಗಿ ಪ್ರೀತಿ ಕೊಡ್ತಾರೆ. ನನ್ನ ಹತ್ರ ಬರುವಂತ ಕ್ಲೈಂಟ್ಸ್ ಇದನ್ನ ತುಂಬಾ ಹೇಳಿದ್ದಾರೆ. ಮ್ಯಾಮ್, ಅವ್ರು ನನ್ನ ತುಂಬಾ ಪ್ರೀತಿಸ್ತಾರೆ, ಆದ್ರೆ ಈ ತರ ಪ್ರಾಬ್ಲಮ್ಸ್ ಇದೆ. ಅವ್ರು ನನ್ಗೆ ತುಂಬಾನೇ ಚೆನ್ನಾಗಿ ನೋಡ್ಕೊಳ್ತಾರೆ, ನಂಗೆ ತುಂಬಾ ಗಿಫ್ಟ್ಸ್ ಕೊಟ್ಟಿದ್ದಾರೆ, ನನ್ಗೆ ಯಾರು ಹಂಗ್ ನೋಡ್ಕೊಂಡಿಲ್ಲ, ಇವ್ರಷ್ಟು ಪ್ರೀತಿ ನನಗೆ ಕೊಟ್ಟಿದ್ದಾರೆ. ಸೊ ದಟ್ಸ್ ಕಾಲ್ಡ್ ಲವ್ ಬಾಂಬಿಂಗ್. ಆತರ ಅವ್ರು ಎಕ್ಸ್ಪೀರಿಯನ್ಸ್ ಕೊಟ್ಟಾಗ ನೀವು ಅದಕ್ಕೆ ಅಟ್ಯಾಚ್ ಆಗ್ಬಿಡ್ತೀರಾ. ಅದೇ ಬೇಕು ಅನ್ನುವಂತಹ ಒಂದು ಹಠಕ್ಕೂ ಒಳಗಾಗಿರ್ತೀರಾ. ಆ ಒಂದು ಎನರ್ಜಿ ನನಗ್ ಬೇಕು, ಅವ್ರು ಕೊಡುವಂತ ಪ್ರೀತಿ ಬೇಕೇ ಬೇಕು ನನಗೆ ಅನ್ನುವ ಒಂದು ವಿಚಾರಕ್ಕೆ ಒಳಗಾಗ್ಬಿಟ್ಟಿರ್ತೀರಾ. ಸೊ ದಟ್ ಇಸ್ ವಾಟ್ ಇಟ್ ಇಸ್. ಅದು ಒಂದು ಅಡಿಕ್ಷನ್ ಅಂತಾನೆ ಹೇಳ್ತೀನಿ. ಬಿಕಾಸ್ ಸ್ಮೂತ್ ಆಗಿಲ್ಲ, ಅನ್ಪ್ರಿಡಿಕ್ಟಬಲ್ ಆಗಿದ್ದಾರೆ ಈ ವ್ಯಕ್ತಿ. ಮತ್ತು ಫಿಯರ್ ಆಫ್ ಅಬಾಂಡನ್ಮೆಂಟ್ ಅಂದ್ರೆ ಭಯ ಇರುತ್ತೆ, ಇವ್ರು ನಿಮ್ಮನ್ನ ಬಿಟ್ಟು ಹೋಗ್ಬಿಟ್ರೆ ನಿಮ್ ಲೈಫ್ ಝೀರೋ. ಆ ರೀತಿಯಾಗಿ ಅವ್ರು ಅನ್ಬಿಟ್ಟಿರ್ತಾರೆ ಕೂಡ. ಒಬ್ಬೊಬ್ರು ಏನ್ ಹೇಳ್ತಾರೆ ಅಂದ್ರೆ, ಒಂದೊಂದು ರಿಲೇಶನ್ಶಿಪ್ಸ್ ನಲ್ಲಿ ನನ್ನ ಹತ್ರ ಬರುವಂತ ಕ್ಲೈಂಟ್ಸ್, ಮ್ಯಾಮ್ ಅವ್ರು ನನ್ಗೆ ಹೇಳಿದ್ದಾರೆ, ನನ್ನನ್ನು ಬಿಟ್ಟು ಹೋದ್ರೆ ನಿನ್ ಲೈಫ್ ಝೀರೋ, ನಿನ್ನನ್ನು ಯಾರು ಲವ್ ಮಾಡಲ್ಲ, ನಿನ್ ಮುಖ ನೋಡ್ಕೋ ಕನ್ನಡಿಲಿ, ಹೇಗಿದ್ಯಾ ನೀನು, ನಾನು ನಿಂಗೆ ಲೈಫ್ ಕೊಟ್ಟಿದ್ದೀನಿ, ಈ ತರ ಎಲ್ಲ ಮಾತಾಡಿದ್ದಾರೆ ಅಂತ ನನ್ನ ಹತ್ರ ಕ್ಲೈಂಟ್ಸ್ ಹೇಳಿದ್ದಾರೆ. ಆ ತರ ಒಂದು ಭಾವನೆನ ಮೂಡಿಸ್ಬಿಡ್ತಾರೆ. ನನ್ನನ್ನು ಬಿಟ್ರೆ ನಿನ್ ಬೇರೆ ಲೋಕ ಇಲ್ಲ, ಸೊ ನಿನ್ನನ್ನು ಬಿಟ್ರೆ ನಿನ್ ಪ್ರೀತಿನೇ ಸಿಗಲ್ಲ ಲೈಫ್ ನಲ್ಲಿ, ಯಾರು ನಿನ್ನನ್ನು ನೋಡ್ಕೊಳ್ಳಲ್ಲ, ನೀನ್ ಇಷ್ಟೇ ಲೈಫ್, ನೀನ್ ಹಿಂಗೆ ಇದ್ಬಿಡ್ತೀಯ, ಲೈಫ್ ಲಾಂಗ್ ಹೀಗೆ ಇರ್ತೀಯ ನೀನು ಅನ್ನೋ ಒಂದು ಭಾವನೆನ ನಿಮಗೆ ಮೂಡಿಸ್ತಾರೆ. ದಟ್ ಈಸ್ ಕಾಲ್ಡ್ ಲೈಕ್ ಫಿಯರ್ ಆಫ್ ಅಬಾಂಡನ್ಮೆಂಟ್. ಬರೋದೇ ಆವಾಗ, ಯಾಕೆಂದ್ರೆ ನಿಮ್ಗೆ ಆ ಒಂದು ಭಯ ಇರುತ್ತೆ, ಇವ್ರು ಬಿಟ್ಟು ಹೋದ್ರೆ ನನ್ನ ಲೈಫ್ ಅಷ್ಟೇ, ಇನ್ಯಾರು ನಂಗೆ ಸಿಗಲ್ಲ, ನನ್ಗೆ ಮದ್ವೆನೇ ಆಗಲ್ಲ, ಅಥವಾ ನನ್ಗೆ ಕೆಲ್ಸನೇ ಸಿಗಲ್ಲ, ಅಥವಾ ನನ್ಗೆ ಇನ್ಯಾವ ಫ್ಯಾಮಿಲಿನೂ ಇರೋದಿಲ್ಲ ನನ್ನ ಜೊತೆ. ಈ ತರ ಒಂದು ಭಾವನೆ ನಿಮ್ಗೆ ಮೂಡ್ತಾ ಬರುತ್ತೆ. ಸೊ ನಾನು ಇದೆಲ್ಲ ಎಕ್ಸ್ಪ್ಲೈನ್ ಏನಕ್ಕೆ ಮಾಡ್ತಾ ಇದ್ದೀನಿ ಅಂದ್ರೆ, ನಿಮಗೆ ಗೊತ್ತಾಗ್ಬೇಕಾಗತ್ತೆ, ನೀವು ಇರುವಂತ ಒಂದು ರಿಲೇಶನ್ಶಿಪ್ ನಿಮ್ಗೆ ಇಂಪ್ರೂವ್ ಮಾಡ್ತಾ ಇಲ್ಲ, ನಿಮ್ಮನ್ನ ಪ್ರೋಗ್ರೆಸ್ ಮಾಡ್ತಾ ಇಲ್ಲ, ನಿಮ್ಮನ್ನ ಬೆಳೆಸ್ತಾ ಇಲ್ಲ, ನಿಮ್ಮನ್ನ ತುಳಿತಾ ಇದೆ. ಈ ತರ ಅನುಭವಗಳಾಗ್ತಾ ಇದೆ ಅಂದ್ರೆ, ಒಂದು ನಾನು ಹೇಳಿದ್ದೆಲ್ಲ ನಿಮ್ ರಿಲೇಶನ್ಶಿಪ್ ನಲ್ಲಿ ಇದೆ ಅಂದ್ರೆ ಯೋಚನೆ ಮಾಡಿ ನಿಮ್ಗೆ ಏನ್ ಬೇಕು ಏನ್ ಬೇಡ ಅಂತ.
ಯಾಕಂದ್ರೆ ಲೈಫ್ನ ಚೇಂಜ್ ಮಾಡಕ್ ಆಗೋದು ಯಾರ ಕೈಲೂ ಇಲ್ಲ, ನಿಮ್ ಕೈನಲ್ಲೇ ಇದೆ. ಅಟ್ಲೀಸ್ಟ್ ನೀವೊಂದು ಬೌಂಡ್ರೀಸ್ ಆದ್ರೂ ಸೆಟ್ ಮಾಡ್ಬೇಕಾಗತ್ತೆ. ಅವರು ಈ ತರ ನಡ್ಕೊಳ್ತಾ ಇದಾರೆ ಅಂದ್ರೆ ನೀವು ಅದನ್ನ ಸ್ವೀಕರಿಸೋದನ್ನ ನಿಲ್ಲಿಸ್ಬೇಕಾಗತ್ತೆ. ನಿಮ್ಗೆ ಇಷ್ಟ ಆಗದೆ ಇರುವಂತ ಕೆಲಸಗಳನ್ನ ಮಾಡದೇ ಇರ್ಬೇಕಾಗತ್ತೆ. ನಿಮ್ಮ ತನವನ್ನ ಬಿಟ್ಕೊಡದೆ ಇರ್ಬೇಕಾಗತ್ತೆ ರಿಲೇಶನ್ಶಿಪ್ ನಲ್ಲಿ. ನಿಮ್ಮ ಇಷ್ಟಗಳನ್ನ ಕಷ್ಟಗಳನ್ನ ಅವರು ಡಿಸೈಡ್ ಮಾಡಬಾರ್ದು. ಆ ತರ ಅವ್ರು ಡಿಸೈಡ್ ಮಾಡ್ತಾ ಇದಾರೆ ಅಂದ್ರೆ ಅದನ್ನ ನೀವು ಹಾಗೆ ಅದನ್ನ ಸ್ವೀಕರಿಸಬಾರ್ದು. ಸೊ ಬೇಸಿಕ್ಲಿ ಇದೆಲ್ಲ ನಾನು ನಿಮ್ಗೆ ಎಕ್ಸ್ಪ್ಲೈನ್ ಮಾಡಾಗಿದೆ. ಯೋಚನೆ ಮಾಡಿ, ಲೈಕ್ ನಿಮ್ಗೇನ್ ಬೇಕಿದೆ, ನಿಮ್ಗೆ ಇದು ಸರಿ ಅನ್ನಿಸ್ತಾ ಇದೆಯಾ ಅಂತ. ಬಟ್ ಇಫ್ ಯು ಆರ್ ನಾಟ್ ಹ್ಯಾಪಿ ದೆನ್ ಇಟ್ಸ್ ನಾಟ್ ಫಾರ್ ಯು. ಐ ಹೋಪ್ ದಿಸ್ ವಿಡಿಯೋ ಇಸ್ ಹೆಲ್ಪ್ಫುಲ್. ಟೇಕ್ ಕೇರ್. ನಮಸ್ಕಾರ. ಥ್ಯಾಂಕ್ ಯು.